ಇವಾಗ ಲಾಸ್ಟ್ ಚಾಪ್ಟರ್ ಲಾಸ್ಟ್ ಕಾನ್ಸೆಪ್ಟು ಡೈರೆಕ್ಟ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸೀಸ್ ಬಗ್ಗೆ. ಇದು ಲಾಸ್ಟ್ ಚಾಪ್ಟರ್ ಲಾಸ್ಟ್ ಕಾನ್ಸೆಪ್ಟು. ನಿಮ್ಗೆ ಇರೋದೇ 3 ಚಾಪ್ಟರ್ಸು, 40 ಮಾರ್ಕ್ಸಿಗೆ ಇರೋದಲ್ವಾ. ಸೊ ಅದಕ್ಕೆ ಸುಮ್ಮನೆ ಏನು ನೋಟ್ಸನ್ನು ಮೇಂಟೈನ್ ಮಾಡೋ ಅವಶ್ಯಕತೆ ಇಲ್ಲ. ಸುಮ್ಮನೆ ಬ್ಲೂಟೂತ್ ಹಾಕ್ಕೊಂಡು ಇಲ್ಲ ಇಯರ್ಫೋನ್ ಹಾಕ್ಕೊಂಡು ಕ್ಲೀನಾಗಿ ವೀಡಿಯೋನ ಕೇಳಿ ಹೋಗ್ಬಿಟ್ಟು ಎಕ್ಸಾಮ್ ಓನಾಗಿ ಬರ್ದು ಬನ್ನಿ. ತುಂಬ ಈಸಿನೇ ಇದೆ, ತಲೆ ಕೆಡಿಸ್ಕೊಳ್ಳೋಂಥದ್ದೇನೂ ಇಲ್ಲ. ಇವಾಗ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸೀಸ್ ಆರ್ ಕಾಲ್ಡ್ ಇನ್ಸ್ಟ್ರಕ್ಟಿವ್ ವ್ಯಾಲ್ಯೂಸ್ ಅಂತ ಕೇಳಿದ್ದಾನೆ. ಈಗ DPSP ಅಂದರೆ ಏನಂತ ಹೇಳಿದ್ದೆ ನಾನು ಸೆಕೆಂಡ್ ಚಾಪ್ಟರಲ್ಲಿ. ಅಂದರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಸ್ಟೇಟ್ ಪಾಲಿಸಿ ಅಂದರೆ ಏನು ಮಾಡುತ್ತಂದರೆ ಗೌರ್ಮೆಂಟ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡುತ್ತಂತೆ, ಏನು ಮಾಡಬೇಕು ಗೈಡ್ ಮಾಡುತ್ತಂತೆ. ಓಕೆನಾ, ಇದು ಗೈಡ್ ಮಾಡುತ್ತೆ. ವೈ DPSP ಆರ್ ಕಾಲ್ಡ್ ಇನ್ಸ್ಟ್ರಕ್ಟಿವ್ ವ್ಯಾಲ್ಯೂಸ್, ಅದು ಇನ್ಸ್ಟ್ರಕ್ಷನ್ಸ್ ಕೊಡುತ್ತೆ, ಅದಕ್ಕೆ ಇನ್ಸ್ಟ್ರಕ್ಟಿವ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಯಾಕೆ ಇನ್ಸ್ಟ್ರಕ್ಟಿವ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ ಅಂದರೆ, ಯಾಕಂದರೆ ಗೌರ್ಮೆಂಟಿಗೆ ಅದು ಗೈಡ್ ಮಾಡುತ್ತೆ, ಇನ್ಸ್ಟ್ರಕ್ಟ್ ಮಾಡುತ್ತೆ, ಏನೇನು ಮಾಡಬೇಕು, ಏನು ಫಾಲೋ ಮಾಡಬೇಕು, ಯಾವುದನ್ನು ಇಟ್ಕೋಬೇಕು, ಯಾವುದನ್ನು ತೆಗಿಬೇಕು, ಮತ್ತು ಏನು ಇಂಪ್ರೂವ್ ಮಾಡಬೇಕು ಅಂತ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡುತ್ತಂತೆ. ಅದಕ್ಕೆ ಇದನ್ನು ಇನ್ಸ್ಟ್ರಕ್ಟಿವ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ. ಫಸ್ಟು ಮೇನು ಯಾಕೆ ಹೇಳ್ತೀವಿ ಅಂದರೆ, ಯಾಕಂದರೆ ಲಾ ಮಾಡೋದಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತಂತೆ, ಗೈಡ್ ಮಾಡುತ್ತಂತೆ. ಆಮೇಲೆ ಪಾವರ್ಟಿನ ರಿಮೂವ್ ಮಾಡಬೇಕನ್ನೋದೇ ಇದು ಮೇನ್ ಇಂಟೆನ್ಷನು. ಅಂದರೆ ಎಲ್ಲರೂ ನಾರ್ಮಲ್ ಆಗಿರಬೇಕು, ಎಲ್ಲ ಬಡವರಾಗೆ ಇದ್ಬಿಟ್ಟು ಹೆಂಗಾಗುತ್ತೆ, ಎಲ್ಲರೂ ಚೆನ್ನಾಗಿ ದುಡಿಬೇಕು. ಇವಾಗ ಬಡವ್ರ ಮಕ್ಕಳಿಗೆ ಚೆನ್ನಾಗಿ ಓದಿಸಿದ್ರೆ ತಾನೇ ಅವರು ನೆಕ್ಸ್ಟು ಶ್ರೀಮಂತ ಆಗೋದು, ಇಲ್ಲಾಂದರೆ ಬಡವ್ರ ಮಕ್ಕಳು ಬಡವರಾಗೆ ಇದ್ಬಿಡ್ತಾರೆ. ಸೊ ಈ ಕಾನ್ಸೆಪ್ಟ್ ಮೇಲೆ ಏನು ಮಾಡ್ತಾರೆ ಅಂದರೆ, ಎಲ್ಲರಿಗೂ ಈಕ್ವಲ್ ಆಗಿ ಎಜುಕೇಷನ್ ಸಿಗಬೇಕು, ಪಾವರ್ಟಿ ಅನ್ನೋದು ರಿಮೂವ್ ಆಗಬೇಕು ಎಲ್ಲರಿಗೂ. ಯಾಕೆ ಪಾವರ್ಟಿ ಹೆಂಗೆ ಬರ್ತಿತ್ತು ಅಂದರೆ, ಇವಾಗ ತುಂಬ ಕಮ್ಮಿ ಸಂಬಳ ಪೇ ಮಾಡೋರು, ಕೂಲಿ ಕೆಲಸಕ್ಕೆ ಹೋಗ್ಬಿಡೋರು, ಆವಾಗ ಜಸ್ಟ್ ಒಂದು 500 ಕೊಡೋದು, ಆ ಥರ ತುಂಬ ಕಮ್ಮಿ ಸಂಬಳಗಳು ಕೊಡ್ತಾಯಿದ್ದು. ಆಮೇಲೆ ರೆಡ್ಯೂಸ್ ಈಕ್ವಾಲಿಟಿ ಇರಬೇಕು, ಎಲ್ಲರೂ ಒಂದೇ ಥರ ಇರಬೇಕು, ಯಾವುದೇ ರೀತಿ ಭೇದ ಭಾವ ಮಾಡೋಂಗಿಲ್ಲ. ಎಜುಕೇಷನ್ ಇರಲಿ, ಜಾಬ್ ಇರಲಿ, ಎಲ್ಲದಲ್ಲೂ ಈಕ್ವಾಲಿಟಿ ಇರಬೇಕು. ಹುಡುಗ ಹುಡುಗಿ ಕಪ್ಪಗಿದೆಯಾ ಬೆಳಗಿದೆಯಾ ಈ ಥರ ಇನ್ಈಕ್ವಾಲಿಟಿ ಮಾಡೋ ಹಾಗಿಲ್ಲ. ಕ್ಯಾಸ್ಟ್ ಮೇಲೆ ಇರ್ಬೋದು, ಲ್ಯಾಂಗ್ವೇಜ್ ಮೇಲೆ ಇರ್ಬೋದು, ಇನ್ಈಕ್ವಾಲಿಟಿ ಮಾಡೋ ಹಾಗಿಲ್ಲ, ಮಾಡ್ತಾನೂ ಇಲ್ಲ ನಾವು. ಅಂದರೆ ನಮಗೆ ಏನು ಇಂಡಿಯನ್ ಕಾನ್ಸ್ಟಿಟ್ಯೂಷನಿಂದ ಗೊತ್ತಾಗ್ತದೆ ಅದು ಮಾಡಬಾರ್ದು ಅಂತ ಹೇಳಿದ್ದು. ಇವಾಗ ನೀವು ನೋಡಿರ್ತೀರ ಬೆಂಗಳೂರಲ್ಲಿ ಈಗೆಲ್ಲದು IT ಕಂಪ್ನಿಗೆ ಹೋಗಿ ಕನ್ನಡದವ್ರಿಗಿಂತ ಬೇರೆ ಲ್ಯಾಂಗ್ವೇಜವೇ ಬಂದು ತುಂಬ್ಕೊಬಿಟ್ಟಿರ್ತಾರೆ. ಈಗ ಬ್ಯಾಂಕಿಗೆ ಹೋಗಿ, ಬ್ಯಾಂಕಲ್ಲೂ ಅಷ್ಟೇ ಅವನು ಕನ್ನಡನೇ ಬರೋಲ್ಲ, ಬ್ಯಾಂಕಲ್ಲಿ ಕೂತಿದ್ದವನಿಗೆ ಬರೀ ಹಿಂದಿನಲ್ಲಿ ಮಾತಾಡ್ತಾ ಇರ್ತಾನೆ. ಅಂದರೆ ನೋಡಿ, ಇನ್ಈಕ್ವಾಲಿಟಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಈಕ್ವಲಾಗಿ ನೋಡ್ಬೇಕಂತ ಹೇಳ್ಬಿಟ್ಟು ಇಂಥ ನನ್ನ ಮಕ್ಳಿಗೆಲ್ಲ ತಂದು ಹಾಕ್ಬಿಟ್ಟಿರ್ತಾರೆ ಬ್ಯಾಂಕಲ್ಲಿ. ಆಯಿತಾ? ನೆಕ್ಸ್ಟು ಇಂಪ್ರೂವ್ ಹೆಲ್ತ್ ಆ್ಯಂಡ್ ಎಜುಕೇಷನ್. ಹೆಲ್ತ್ ರಿಲೇಟೆಡ್ಡು ಯಾವುದೇ ರೀತಿ ಪ್ರಾಬ್ಲಮ್ ಆಗಬಾರ್ದು. ಹಾಗೆಯೇ ಎಜುಕೇಷನ್ನು ಅಷ್ಟೇ. ಎಜುಕೇಷನ್ ಅನ್ನೋದು ಬೇಸಿಕ್ ಫೌಂಡೇಶನ್ ಇದ್ದಂಗೆ. ಸೊ ಎಜುಕೇಷನ್ನ ಇಂಪ್ರೂವ್ ಮಾಡಲೇಬೇಕು, ಮತ್ತು ಎಲ್ಲರಿಗೂ ನ್ಯಾಯ ಕೊಡಿಸ್ಬೇಕು, ಎನ್ವಿರಾನ್ಮೆಂಟ್ನ ಪ್ರೊಟೆಕ್ಟ್ ಮಾಡಬೇಕು, ಎಲ್ಲ ಈಕ್ವಲ್ ಆಗಿರಬೇಕು, ಜಗಳ ಆಡ್ಕೊಳ್ಳೋದಿರಲಿ ಆ ಥರ ಎಲ್ಲ ಮಾಡಬಾರ್ದು, ಎಲ್ಲ ಈಕ್ವಲ್ ಆಗಿರಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಡುತ್ತೆ. ಆಮೇಲೆ ಹೇಗೆ ಇನ್ಸ್ಟ್ರಕ್ಷನ್ಸ್ ಕೊಡುತ್ತೆ ಒನ್ ಬೈ ಒನ್ ನೋಡೋಣ. ಹೌ DPSP ಆ್ಯಕ್ಟ್ ಹ್ಯಾಸ್ ಇನ್ಸ್ಟ್ರಕ್ಟಿವ್ ವ್ಯಾಲ್ಯೂಸ್. ಈ DPSP ಏನು ಮಾಡುತ್ತಂತೆ ಗೊತ್ತಾ? ಗೌರ್ಮೆಂಟಿಗೆ ಗೈಡ್ ಮಾಡುತ್ತಂತೆ. ಅಂದರೆ ಯಾವ ಥರ ಪಾಲಿಸಿ ತೊಗೊಬರ್ಬೇಕು, ನೆಕ್ಸ್ಟ್ ನಾವು ಏನು ಮಾಡಬೇಕು, ಯಾವುದ್ರ ಬಗ್ಗೆ. ಇವಾಗ ಕೋವಿಡ್ ಬಂದಿದ್ದ ತಕ್ಷಣ ನೀವು ನೋಡಿರ್ತೀರ ಅನಿಸುತ್ತೆ, ಒಂದೊಂದು ಇಂಜೆಕ್ಷನ್ ಎಲ್ಲ ಎಷ್ಟು ಕಾಸ್ಟ್ಲಿ ಇರ್ತಾಯಿತ್ತು ಅಲ್ವಾ. ಸೊ ಏನು ಮಾಡೋದು, ವ್ಯಾಕ್ಸಿನ್ ಎಲ್ಲ ಏನು ಮಾಡೋದು, ಫ್ರೀಯಾಗೆ ತೊಗೊಂಡಿದ್ದು. ಈಗ ನಾವೆಲ್ಲನೂ ಫ್ರೀಯಾಗೆ ತೊಗೊಂಡಿದ್ದು. ಸೊ ಏನಂದರೆ ಗೈಡ್ ಮಾಡುತ್ತೆ, ಹೆಲ್ತ್ ರಿಲೇಟೆಡ್ ಇರ್ಬೋದು, ಪಬ್ಲಿಕ್ಕು. ಇವಾಗ ನೀವು ನೋಡಿ, 100%ಅಲ್ಲಿ 20% ಶ್ರೀಮಂತ ಇರ್ತಾನೆ, 80% ಮಿಡಲ್ ಕ್ಲಾಸನ್ನು ಇರ್ತಾನೆ. ಈಗ ಶ್ರೀಮಂತ ಹೆಂಗೆ ಹೋಗ್ಬಿಟ್ಟು ವ್ಯಾಕ್ಸಿನ್ ಹಾಕಿಸ್ಕೊಂಡ ಬಡವ ಏನು ಸತ್ತೋಗ್ಬಿಡ್ಬೇಕಾ? ಸೊ ಅದಕ್ಕೆ ಅಂತಲೇ ಈ ಥರ ಪಾಲಿಸೀಸ್ನ ತೊಗೊಬಂದಿರೋದು. ನೆಕ್ಸ್ಟು ಗಿವ್ ಡೈರೆಕ್ಷನ್ ಫಾರ್ ವೆಲ್ಫೇರ್ ಸ್ಟೇಟ್. ಅಂದರೆ ವೆಲ್ಫೇರ್ ಸ್ಟೇಟನ್ನ ಕ್ರಿಯೇಟ್ ಮಾಡುತ್ತೆ, ಡೈರೆಕ್ಷನ್ ತೋರಿಸುತ್ತೆ. ಅಂದರೆ ಈಗ ಬಡವ್ರಿಗಂತಲೇ ಒಂಥರ ಸ್ಕೀಮ್ ತೊಗೊಬರೋದಿರ್ಬೋದು, ಆಮೇಲೆ ಇನ್ಶೂರೆನ್ಸ್ ಇರ್ಬೋದು, ಪೆನ್ಷನ್ಗಳು ಬರೋದಿರ್ಬೋದು. ಈಗ ನಾನು ಸ್ಕೀಮ್ಸ್ ಹೇಳ್ತೀನಿ ನಿಮಗೆ. ಏನಂದರೆ ಇವಾಗ ಮನೇಲಿ ಸುಮ್ಮನೆ ಕೂತಿರ್ತಾರಲ್ವಾ, ಅವ್ರಿಗೆ ಸ್ಕೀಮ್ಸ್ಗಳು ಬಿಟ್ಟಿದ್ದಾರೆ ತುಂಬ. ಏನಂದರೆ ಈಗ ನಿಮ್ಗೆ ಏನಾದರೂ ಪಾರ್ಲರ್ ರಿಲೇಟೆಡ್ ಇಂಟ್ರೆಸ್ಟ್ ಇದೆಯಾ, ಪಾರ್ಲರ್ ಹಾಕ್ತೀರಾ ಬನ್ನಿ ಲೋನ್ ಕೊಡ್ತೀನಿ, ವ್ಯಾಪಾರ ಮಾಡ್ತೀರಾ ಬನ್ನಿ ಲೋನ್ ಕೊಡ್ತೀನಿ. ಅಂದರೆ ಸ್ಕೀಮ್ಸ್ ಮೇಲೆ ಲೋನ್ ಕೊಡೋದು. ಇವಾಗ ನಿಮಗೆ 1 lakh rupees ಲೋನ್ ಕೊಡ್ತಾ ಇದ್ದಾರೆ, ನೀವು ಟೈಲರ್ ಕೆಲಸ ಮಾಡ್ತೀರಾ ಬನ್ನಿ ಲೋನ್ ಕೊಡ್ತೀವಿ. ಈ ಥರ ಸ್ಕೀಮ್ಸ್ ಮೇಲೆ ಹೇಗೆ ಅಂದರೆ 1 ಲಕ್ಷ ರೂಪಾಯಿ ಲೋನ್ ಕೊಡ್ತಾರೆ ಅಂದ್ಕೊಳ್ಳಿ. ಜನರಲ್ ಕ್ಯಾಸ್ಟು OBC ಅವ್ರಿಗೆ 20% ಸಬ್ಸಿಡಿ ಸಿಗುತ್ತೆ. ಅಂದರೆ 1 lakh rupeesಲ್ಲಿ 20,000 ಕಟ್ಟೋ ಹಾಗಿಲ್ಲ, 80,000ನ ಕೊಡಬೇಕಾಗುತ್ತೆ. ಆಮೇಲೆ SC ST ಅವ್ರಿಗೆ ಯಾವ ಥರ ಇರುತ್ತಂದರೆ 50% ಸಬ್ಸಿಡಿ. 1 ಲಕ್ಷದಲ್ಲಿ 50,000 ಕಟ್ಟಬೇಕು, 50,000 ಕಟ್ಟಬಾರ್ದು. ಸೊ ಈ ಥರ ಸ್ಕೀಮ್ಸ್ ಎಲ್ಲ ತೊಗೊಬರ್ತಾರೆ. ನೆಕ್ಸ್ಟು ಹೆಲ್ತ್ ಇನ್ಶೂರೆನ್ಸ್ ಎಲ್ಲ ನೀವು ನೋಡಿರ್ತೀರ ಅನಿಸುತ್ತೆ. ಹೊರಗಡೆ ಕಟ್ಟಿದ್ರೆ ತುಂಬ ಕಾಸ್ಟ್ಲಿ ಇರುತ್ತೆ, ಜಾಸ್ತಿ ಕಟ್ಟಬೇಕಾಗುತ್ತೆ. ಅದೇ ನಿಮಗೆ SBI ಬಂದ್ಬಿಟ್ಟು
ಎಸ್ ಬಿ ಐನಲ್ಲಿ ನೀವು ನೋಡಿರ್ತೀರ ಅನಿಸುತ್ತೆ ಇನ್ಶೂರೆನ್ಸು, ಆಮೇಲೆ ಪೋಸ್ಟ್ ಆಫೀಸಲ್ಲೂ ನಿಮ್ಗೆ ಇನ್ಶೂರೆನ್ಸ್ ಎಲ್ಲ ತುಂಬ ಅಫೋರ್ಡಬಲ್ ಆಗಿರುತ್ತೆ ಆಯಿತಾ. 75 ಏಜ್ ಮೇಲೆಲ್ಲ ಹೋಗುತ್ತೆ, 75 110 120 ಈ ಥರ ಎಲ್ಲ ಇರುತ್ತೆ. ನೆಕ್ಸ್ಟು ಪೆನ್ಷನ್ ಇರ್ಬೋದು. ಪೆನ್ಷನು ಅಷ್ಟೇ, ನೀವು ಯಾವುದೋ ಒಂದು ಸ್ಕೀಮ್ ಬಂದಿದೆ ಸೆಂಟ್ರಲ್ ಗೌರ್ಮೆಂಟಿಂದ, ಅದಕ್ಕೇನು ಗೊತ್ತಾ, ನೀವು ಇವಾಗೆಲ್ಲನೂ ಒಂದು 80 ರುಪೀಸು 90 ರುಪೀಸ್ ಈ ಥರ ಕಟ್ತಾ ಹೋದರೆ 80 ಇಯರ್ಸ್ ಆದಮೇಲೆ ನಿಮಗೆ 60 ಇಯರ್ಸ್ ಆದಮೇಲೆ ನಿಮಗೆ ತಿಂಗಳಿಗೆ 3000 ಬರುತ್ತೆ. ಓಕೆನಾ. ಆಮೇಲೆ ನಿಮ್ಗೆ ಹೇಳಿದೆ ಗಾಯ ಕೆಲಸ ಮಾಡ್ತಾರಲ್ಲ ಅವ್ರಿಗೂ ಅಷ್ಟೇ 60 ಇಯರ್ಸ್ ಆದಮೇಲೆ ಅವ್ರಿಗೆ ತಿಂಗಳಿಗೆ 3000 ಪೆನ್ಷನ್ಸ್ ಬರುತ್ತೆ. ಸೊ ವೆಲ್ಫೇರ್ ಇಂಥದಕ್ಕೆಲ್ಲನೂ ವೆಲ್ಫೇರ್ ಡೆವಲಪ್ಮೆಂಟಿಗೆ ಸೊಸೈಟಿಗೋಸ್ಕರ ಏನು ಮಾಡುತ್ತೆ DPSP ಏನು ಮಾಡುತ್ತೆ, ಗೈಡ್ ಮಾಡುತ್ತೆ, ಇನ್ಸ್ಟ್ರಕ್ಷನ್ಸ್ ಕೊಡುತ್ತೆ ಗವರ್ನಮೆಂಟಿಗೆ. ನೆಕ್ಸ್ಟು ಎಂಕರೇಜ್ ರೂರಲ್ ಡೆವಲಪ್ಮೆಂಟ್, ಅಂದರೆ ಗ್ರಾಮೀಣ ಪ್ರದೇಶನ ಜಾಸ್ತಿ ಎಂಕರೇಜ್ ಮಾಡುತ್ತೆ. ಎಂಥ ಎಂಕರೇಜ್ ಅಂತ ಅಂದರೆ ಅಲ್ಲಿನ ಜನರಿಗೆ ಲೋನ್ನ ಸ್ಯಾಂಕ್ಷನ್ ಮಾಡಿಸೋದಿರ್ಬೋದು, ಏನಾದರೂ ಚಿಕ್ಕದಾಗಿ ವ್ಯಾಪಾರ ಮಾಡೋದಕ್ಕೆ, ಮತ್ತು ಪಂಚಾಯತ್ ರಿಲೇಟೆಡ್ ಆ್ಯಕ್ಟಿವಿಟೀಸು ಅದನ್ನೆಲ್ಲ ಜಾಸ್ತಿ ಎಂಕರೇಜ್ ಮಾಡುತ್ತೆ. ನೆಕ್ಸ್ಟು ಪ್ರಮೋಟ್ ಸೋಷಲ್ ಆ್ಯಂಡ್ ಎಕನಾಮಿಕ್ ಜಸ್ಟಿಸ್. ಏನು ಎಕನಾಮಿಕ್ ಜಸ್ಟಿಸ್ ಅಂದರೆ ಎಲ್ಲರನ್ನೂ ಈಕ್ವಲ್ ಆಗಿ ನೋಡೋವಂಥದ್ದು, ಇನ್ಈಕ್ವಾಲಿಟಿನ ಕಮ್ಮಿ ಮಾಡೋದು ವೀಕರ್ ಸೆಕ್ಷನ್ ಅವ್ರಿಗೆಲ್ಲನೂ. ಆಮೇಲೆ ಇವಾಗ ಗ್ರಾಮೀಣ ಲೈಕ್ ಊರ್ ಸೈಡ್ ಇರುತ್ತಲ್ಲ ಅಲ್ಲಿ ಮೇಯ್ನಾಗಿ ಡೆವಲಪ್ ಮಾಡೋ ಅಂಥದ್ದನ್ನು ನೋಡ್ತಾರೆ. ಆಮೇಲೆ ಅವ್ರಿಗೆಲ್ಲ ಮಿನಿಮಮ್ ಸಂಬಳ ಫಿಕ್ಸ್ ಮಾಡಿರ್ತಾರೆ, ಮಿನಿಮಮ್ ನೀವು ಇಷ್ಟೇ ಕೊಡಬೇಕು, ಇದಕ್ಕಿಂತ ಕಮ್ಮಿ ಎಲ್ಲ ಕೊಡೋಕ್ಕಾಗಲ್ಲ ಅಂತ. ಇವಾಗ ನೋಡಿ, ಒಂದು ದಿನಕ್ಕೆ 100 ರೂಪಾಯಿ ಸಂಬಳ ಕೊಟ್ಟರೆ ಯಾವ ಮನುಷ್ಯಂಗೆ ಸಾಕಾಗಲ್ಲ ಅಲ್ವಾ. ಮಿನಿಮಮ್ ಒಂದು 10-15 ಸಾವಿರ ರೂಪಾಯಿ ಕೊಡಲೇಬೇಕು. ಇವಾಗ ಗಾಯ ಕೆಲಸ ಮಾಡೋವೇ ಪರವಾಗಿಲ್ಲ, ದಿನಕ್ಕೆ 500 ರೂಪಾಯಿ 1000 ರೂಪಾಯಿ ದುಡಿತಾರೆ. ನೆಕ್ಸ್ಟು ಪ್ರೊಟೆಕ್ಷನ್ ಎನ್ವಿರಾನ್ಮೆಂಟ್ ಆ್ಯಂಡ್ ರಿಸೋರ್ಸಸ್ ಏನಂತ ಹೇಳುತ್ತೆ, ಏನು ಇನ್ಸ್ಟ್ರಕ್ಷನ್ ಕೊಡುತ್ತೆ ಅಂದರೆ, ನೋಡು ಎನ್ವಿರಾನ್ಮೆಂಟ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಹೇಳು, ಎನ್ವಿರಾನ್ಮೆಂಟಿಂದನೇ ನಾವು ಆರಾಮಾಗಿ ಉಸಿರಾಡ್ಕೊಂಡು ಇರೋದಕ್ಕಾಗೋದು. ಇಲ್ಲ ಇವಾಗ ನೋಡಿರ್ತೀವಿ ಅನಿಸುತ್ತೆ, ಫಾರೆಸ್ಟನ್ನ ಸೇಫ್ ಗಾರ್ಡ್ ಮಾಡೋದಿರ್ಬೋದು, ಪ್ರಾಣಿಗಳನ್ನು ಉಳಿಸೋದಿರ್ಬೋದು, ಈಗ ರಿವರ್ಸನ್ನೆಲ್ಲ ಪ್ರೊಟೆಕ್ಟ್ ಮಾಡೋದು. ಈಗ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಬಂದಿದೆ. ಏನು ಆ್ಯಕ್ಟ್ ಅಂತ ಅಂದರೆ, ಇದ್ಯಾವುದು ಕಾಂತಾರ ಮೂವಿಲಿ ನೋಡಿರ್ತೀವಿ ಅನಿಸುತ್ತೆ, ಫಸ್ಟ್ ಬಂತಲ್ಲ, ಅದ್ರಲ್ಲಿ ಜಸ್ಟ್ ಅವ್ನು ಎಲೆ ಕಿತ್ತಿದ್ದಕ್ಕೆ ತೆಗ್ದು ಅವ್ನ ಮಕ್ಕದ ಮೇಲೆ ಹೊಡೆದು ಕಳಿಸ್ತಾನೆ ಅಲ್ವಾ. ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ ಅಂತ ಅವ್ನು ಎಲೆ ಕಿತ್ಕೊಂಡು ಹೋಗುವಾಗ, ಸೊ ಏನಂದರೆ ಒಂದು ಎಲೆನೂ ನಾವು ಕೀಳೋ ಹಾಗಿಲ್ಲ ಅಲ್ಲಿ, ಅಷ್ಟು ಪ್ರೊಟೆಕ್ಷನ್ ಕೊಟ್ಟಿರ್ತಾರೆ. ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಲಾಗಳು ಬಂದಿದೆ. ಅಂದರೆ ನೀವು ನೋಡಿರ್ತೀವಿ ಅನಿಸುತ್ತೆ, ಫ್ಯಾಕ್ಟ್ರಿ ಎಲ್ಲ ಬಂದು ಮನೆಗಳ ಮಧ್ಯದಲ್ಲಿ ಇರೋದಿಲ್ಲ, ಯಾಕಂದರೆ ಆ ಸ್ಮೆಲ್ಗೆ ಅರ್ಧ ಜನ ಸತ್ತೋಗ್ಬಿಡ್ತಾರೆ. ಅದಕ್ಕೇ ಫ್ಯಾಕ್ಟ್ರಿ ಅಂತಲೇ ಅದಕ್ಕೆ ಒಂದು ಕಡೆ ಪ್ಲೇಸ್ ಕೊಟ್ಬಿಟ್ಟಿರ್ತಾರೆ, ಅಲ್ಲಿ ಏನಾದರೂ ಮಾಡ್ಕೊಳ್ಳಿ ಅಂತ. ನೆಕ್ಸ್ಟು ಡೆವಲಪ್ ಸೈಂಟಿಫಿಕ್ ಥಿಂಕಿಂಗ್ ಆ್ಯಂಡ್ ಎಜುಕೇಷನ್. ಏನು ಸೈಂಟಿಫಿಕ್ಕಾಗಿ ಯೋಚನೆ ಮಾಡಿ, ಮೂಢನಂಬಿಕೆ ಬೇಡ, ಯೋಚನೆ ಮಾಡಿ, ಓದಿ ಉದ್ಧಾರ ಆಗಿ ಅಂತ ಹೇಳ್ತಾರೆ. ಸೊ ಇಲ್ಲಿಗೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂ BCom BB ಅವ್ರದ್ದು ಕಂಪ್ಲೀಟಾಗಿ ಮುಗಿಸೋಣ. ನೋಟ್ಸ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ID ಹಾಕಿರ್ತೀನಿ, ನನಗೆ DM ಮಾಡಿ ನಾನು ನೋಟ್ಸನ್ನ ಸೆಂಡ್ ಮಾಡ್ತೀನಿ. ಥ್ಯಾಂಕ್ ಯು, ಕೀಪ್ ವಾಚಿಂಗ್ ಗೈಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.